ಕೊನೆಯದಾಗಿ ಸಿದ್ಧಿದಾತ್ರಿ, ಸರ್ವಸಿದ್ಧಿಯನ್ನು ನಮಗೆ ದಯಪಾಲಿಸುವಂತ ರೂಪದಲ್ಲಿ ಪೂಜಿಸ್ತೀವಿ. ಈಕೆ ಭಕ್ತರಿಗೆ ಅಷ್ಟ ಸಿದ್ಧಿಗಳನ್ನು ನವ ನಿಧಿಗಳನ್ನು ದಯಪಾಲಿಸ್ತಾಳೆ. ಕಮಲದ ಮೇಲೆ ಕುಳಿತು ಸಿಂಹದ ಮೇಲೆ ಸವಾರಿ ಮಾಡುವಂತ ರೂಪದಲ್ಲಿ ನಮಗೆ ಕಾಣಿಸುವಂತ ಸಿದ್ಧಿದಾತ್ರಿ 4 ತೋಳುಗಳನ್ನ ಹೊಂದಿದ್ದು ಶಂಖ ಚಕ್ರ ಕಮಲ ಗದಾಧರಿಯಾಗಿರ್ತಾಳೆ. ಶಿವ ಕೂಡ ಸಿದ್ಧಿದಾತ್ರಿಯನ್ನು ಅರ್ಧನಾರೀಶ್ವರಿ ರೂಪವನ್ನ ಪಡೆಯೋದಕ್ಕೋಸ್ಕರ ಪೂಜಿಸಿರ್ತಾನೆ ಅಂತ ನಂಬ್ತಾರೆ. ಈ ದಿನದ ಬಣ್ಣ ಗುಲಾಬಿ. ಇದು ಕರುಣೆ, ಪ್ರೀತಿ ಮತ್ತು ಸಾಮರಸ್ಯದ ಸಂಕೇತವಾಗಿದೆ. ಅನಿಶ್ಚಿತತೆಯನ್ನ ನಿವಾರಿಸಿ ಆಧ್ಯಾತ್ಮಿಕವಾಗಿ ಮನುಷ್ಯ ಸಫಲತೆಯನ್ನ ಹೊಂದೋದಕ್ಕೋಸ್ಕರ ಕೇತು ಪೂಜೆ ಅಂತ ಮಾಡ್ತೀವಿ ಈ ದಿನ. ಈ ನವದುರ್ಗೆಯರ ರೂಪ ಹೇಗಿದೆ ಅಂತಂದ್ರೆ ಒಂದು ಪೂರ್ಣವಾದ ಸೈಕಲ್ ತರ ಇದೆ. ಹೇಗೆ ಅಂದ್ರೆ ಶೈಲಪುತ್ರಿಯಾಗಿ ಹುಟ್ಟಿ ಒಂದು ಹೊಸ ಆರಂಭವನ್ನ ಸೂಚಿಸ್ತಾಳೆ. ಶಿಸ್ತಿನಿಂದ ಬ್ರಹ್ಮಚಾರಿಣಿ ರೂಪದಲ್ಲಿ ಶಿವನನ್ನ ಓಲೈಸ್ಕೊಳ್ತಾಳೆ. ಧೈರ್ಯವಾಗಿ ಚಂದ್ರ ಘಂಟ ರೂಪದಲ್ಲಿ ಶತ್ರುಗಳ ಸಂಹಾರ ಮಾಡ್ತಾಳೆ. ನಂತರ ಕತ್ತಲೆಯಲ್ಲಿ ಮುಳುಗಿದ್ದಂತ ಬ್ರಹ್ಮಾಂಡಕ್ಕೆ ಕೂಷ್ಮಾಂಡ ರೂಪದಲ್ಲಿ ಪ್ರಕಾಶವನ್ನ ನೀಡ್ತಾಳೆ. ಸ್ಕಂದ ಮಾತೆಯಾಗಿ ಪೋಷಣೆ ಮಾಡ್ತಾಳೆ. ಕಾತ್ಯಾಯಿನಿಯಾಗಿ ರಕ್ಷಣೆ ಕೊಟ್ಟು ಸಂಸಾರದಲ್ಲಿ ಸಂತೋಷವನ್ನ ತುಂಬುತ್ತಾಳೆ. ಕಾಳರಾತ್ರಿಯಾಗಿ ದುಷ್ಟ ಸಂಹಾರ ಮಾಡ್ತಾಳೆ. ಮಹಾಗೌರಿಯಾಗಿ ಶುದ್ಧೀಕರಣನೂ ಮಾಡ್ತಾಳೆ. ಹಾಗೂ ಸಿದ್ಧಿದಾತ್ರಿಯಾಗಿ ನಮ್ಗೆಲ್ಲ ಆಧ್ಯಾತ್ಮದ ದಾರಿಯನ್ನ ತೋರಿಸ್ತಾಳೆ. ಹೀಗಾಗಿ ನಾವೆಲ್ಲ ನವದುರ್ಗೆಯರನ್ನ ಭಕ್ತಿಯಿಂದ ಪೂಜೆ ಮಾಡೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು.